ಹೇ ಗೈಸ್ ನಮಸ್ತೆ ಗೈಸ್, ನೀವೇನಾದ್ರೂ ಆಪ್ಷನ್ ಟ್ರೇಡಿಂಗ್ ಅನ್ನ ಕಲಿಬೇಕು, ಆಪ್ಷನ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ ಗೈಸ್. ಸಿಂಪಲ್ ಗೈಸ್, ಯಾವ ರೀತಿ ಆಪ್ಷನ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡೋದಂದ್ರೆ ಫಸ್ಟ್ ಒಂದು ಗೈಸ್ ನಿಮ್ದು ಡಿಮಾರ್ಟ್ ಅಕೌಂಟ್ ಇರಬೇಕಾಗುತ್ತೆ. ಅಂಡ್ ಡಿಮಾರ್ಟ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂದ್ರೆ 18+ ಏಜ್ ಇರಬೇಕು, ನಿಮ್ದು ಆಧಾರ್ ಕಾರ್ಡ್ ಇರಬೇಕು, ಅಂಡ್ ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ ಇರಬೇಕು, ಅಂಡ್ ಪ್ಯಾನ್ ಕಾರ್ಡ್ ಇರಬೇಕು, ಅಂಡ್ ಅದ್ರ ಜೊತೆಗೆ ನಿಮ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು. ಅಂಡ್ ಏನಾದ್ರು ಆಪ್ಷನ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಸೊ ನಿಮ್ದು 6 ಮಂತ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಇಷ್ಟಿದ್ರೆ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಒಂದು ಬರೋಣ, ಯಾವ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡೋದು, ಯಾವ್ದು ಬೆಸ್ಟ್ ಆಸ್ ಅ ಬಿಗ್ನರ್ ಆಗಿ ಅಂತ ನೀವು ಕ್ವಶನ್ ಮಾಡಿದ್ರೆ, ನೀವು ಬಿಗ್ನರ್ ಆಗಿ ಯಾವ ಅಕೌಂಟ್ ಓಪನ್ ಮಾಡೋದಂದ್ರೆ, ಯಾವ ಡಿಮಾರ್ಟ್ ಅಕೌಂಟ್ ಅಂದ್ರೆ ಕೋಟಕ್ ನೀವು ಅಂತ ಹೇಳಿ. ಕೋಟಕ್ ನೀವು ಜೀರೋ ಬ್ರೋಕರೇಜ್, ಇಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬ್ರೋಕರೇಜ್ ಏನಂತ ಹೇಳ್ತೀನಿ ನೋಡಿ. ಇವಾಗ ನೋಡಿ, ನೀವು ಯಾವುದೋ ಅದರ್ ಡಿಮಾರ್ಟ್ ಅಕೌಂಟ್ ಅನ್ನು ಯೂಸ್ ಮಾಡಿದ್ರೆ, ನೀವು ಯಾವುದೋ ಬ್ಯಾಂಕ್ ನಿಫ್ಟಿದಲ್ಲಿ ಒಂದು ಎಂಟ್ರಿ ಎಕ್ಸಿಟ್ ಆದ್ರೆ 50 ರೂಪೀಸ್ ನೀವು ಬ್ರೋಕರೇಜ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಬ್ರೋಕರೇಜ್ ಅನ್ನ ನೀವೇನಾದ್ರೂ ದಿನಕ್ಕೊಂದು 4 ರಿಂದ 5 ಟ್ರೇಡ್ ಮಾಡಿದ್ರೆ 250 ಆರಾಮ್ ನೀವು ಅಲ್ಲೇ ಬ್ರೋಕರೇಜ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಬಟ್ ಅದೇ ಏನಾದ್ರು ನೀವು ಕೋಟಕ್ ನೀವನ್ನ ಯೂಸ್ ಮಾಡಿದ್ರೆ ನಿಮ್ದು ಬ್ರೋಕರೇಜ್ ಫ್ರೀ ಇರುತ್ತೆ, ಜೀರೋ ಬ್ರೋಕರೇಜ್ ಇರುತ್ತೆ. ನೀವು ಡೈಲಿ ಒಂದು 50 to 100 ರೂಪೀಸ್ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ನಿಮ್ ಪ್ರಾಫಿಟ್ ಗೈಸ್. ಬಟ್ ಅದೇ ನೀವು ಅದರ್ ಡಿಮಾರ್ಟ್ ಅಕೌಂಟ್ ಅನ್ನು ಯೂಸ್ ಮಾಡಿದ್ರೆ ಬ್ರೋಕರೇಜ್ ಕಟ್ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ, ಕೋಟಕ್ ನೀವು ಡಿಮಾರ್ಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಗೈಸ್. ಅಂಡ್ ನನ್ನ ಬಯೋದಲ್ಲಿ ಕೋಟಕ್ ನೀವು ಜೀರೋ ಬ್ರೋಕರೇಜ್ ಅಂತ ಲಿಂಕ್ ಕೂಡ ಹಾಕಿದ್ದೀನಿ. ಅಂಡ್ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋನ ನೋಡ್ತಿದ್ರೆ, ಯೂಟ್ಯೂಬ್ ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೋಟಕ್ ನೀವು ಲಿಂಕ್ ಅನ್ನ ಹಾಕಿ, ನನ್ನ ಲಿಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಸೆಕೆಂಡ್ ಒಂದು ಬರೋಣ, ನಿಮ್ದು ಡಿಮಾರ್ಟ್ ಅಕೌಂಟ್ ಇದೆ. ನೆಕ್ಸ್ಟ್ ಬರೋಣ ಸೆಕೆಂಡ್ ಒಂದು ಎಜುಕೇಶನ್. ಅಂಡ್ ನೀವು ಆಪ್ಷನ್ ಟ್ರೇಡಿಂಗ್ ಬಗ್ಗೆ, ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಎಂತ ಅಂತ ಬೇಸಿಕ್ ಎಲ್ಲ ಕಲಿಬೇಕಾಗುತ್ತೆ. ಅಂಡ್ ಟೆಕ್ನಿಕಲ್ ಅನಾಲಿಸಿಸ್, ಅಂಡ್ ಪ್ರೈಸ್ ಆಕ್ಷನ್, ಕ್ಯಾಂಡಲ್ ಸ್ಟಿಕ್, ಚಾರ್ಟ್ ಪ್ಯಾಟರ್ನ್, ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು, ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು, ಅಂಡ್ ಇದೇ ರೀತಿ ಸೈಕಾಲಜಿ, ಇದೇ ರೀತಿ ಬಹಳ ಕಾನ್ಸೆಪ್ಟ್ ಬರ್ತವೆ. ಕಂಟಿನ್ಯೂಸ್ಲಿ ನೀವು ಲರ್ನ್ ಮಾಡಿ ನಿಮ್ಮನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಅಂಡ್ ನಿಮ್ಗೊಂದು ಬೇಸಿಕ್ ಐಡಿಯಾ ಸಿಕ್ತಾ ಅನ್ಕೋತೀನಿ ಯಾವ ರೀತಿ ಆಪ್ಷನ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಗೈಸ್. ಇದೇ ರೀತಿ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಬೇಕಂದ್ರೆ ನನ್ನ ಅಕೌಂಟ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.